ಏನಾದ್ರು ಮಾತಾಡೆ, ಏನಾದ್ರು ಮಾತಾಡ. ವಾವ್, ಏನ್ ಸಕ್ಕತ್ತಾಗಿದೆಯಲ್ಲ ಜನ. ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ. ಹೌದು, ಸಖತ್ ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ. ಶುರು ಆಯ್ತು, ಇವಾಗ ಶುರು ಆಯ್ತು. ಜಾನು ಸರ್ ನೋಡಿ. ಮತ್ತೆ ಹೊರಗಡೆಗೆ ಕಂಪೇರ್ ಮಾಡಿದ್ರೆ ಒಳಗಡೆ ಒಂದು 10-20 ರೂಪಾಯಿ ರೇಟ್ ಜಾಸ್ತಿ ಇದೆ. ಜನ ನಿಜವಾಗ್ಲೂ ಹೇಳು, ಈಗ ಆ ಗೇಮ್ ಇಷ್ಟ ಆಯ್ತಾ, ಈ ಗೇಮ್ ಇಷ್ಟ ಆಯ್ತಾ? ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಜೈ ಜಾನು ವ್ಲಾಗ್ಸ್. ಜೈ ಜಾನು ವ್ಲಾಗ್ಸ್ಗೆ ಸ್ವಾಗತ. ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅಳ್ತಾ ಇದ್ದಾಳೆ. ಯಾಕೆ ಹೇಳ್ತಾರದು? ಸುಮ್ಮನೆ ಹಿಂಗೆ ಹಿಂದೆ ಅಷ್ಟೇ, ಅದಕ್ಕೆ ಅಳ್ತೋಳೆ. ಮತ್ತೆ ರೇಗ್ದೆ ಸ್ವಲ್ಪ. ನನಗೆ ರೇಗ್ಬಾರ್ದು, ಜೋರಾಗಿ ಮಾತಾಡ್ಲೂಬಾರ್ದು. ನಾನು ವಾಚ್ ಕೊಡೆ ಪ್ಲೀಸ್. ಕೊಡೆ ಇರ್ಲಿ. ನಂದೇ ತಾನೇ ವಾಚ್ ಕೊಡೆ. ನಂದದು. ನಿಂದೆ ಹೆಂಗ್ ಆಗ್ಬಿಡ್ತಾವ? ನಂದು ತಾನೇ ಅದು. ನಿಂದೊಂದ್ಮೇಲೆ ನಾನೇ ಕೊಟ್ಟಿರೋದು ಇವಳಿಗೆ ಗಿಫ್ಟ್ ಆಗಿ. ಕೊಟ್ಬಿಟ್ಟು ಇಸ್ಕೋತಾರ? ಹಂಗಲ್ಲ, ಏನಿಲ್ಲ, ಕಿತ್ಕೊಂಡಿದ್ದು ಕೊಡಲೆ. ನನ್ನ ಹತ್ರ ಕೈಯಲ್ಲಿ ಏನೂ ಇಲ್ಲ. ಹಾಕೊಂಡ್ ಬರ್ಬೇಕಿತ್ತು ನೀನು. ಇದಾದ್ರೆ 1,000 ರೂಪಾಯಿ ವಾಚ್. ನಿನ್ನ ಹತ್ರ ಎಷ್ಟೈತೆ? 1 ಲಕ್ಷದ ಐತೆ ಅಂತ. 1 ಲಕ್ಷದ ಬರೀ ಸುಳ್ಳು ಹೇಳ್ತಾಳೆ. ನನ್ಗೆಲ್ಲಿಂದನೇ ಬರುತ್ತೆ 1 ಲಕ್ಷ ಅಂದ್ಮೇಲೆ 1,000 ರೂಪಾಯಿ ವಾಚ್ ಇಂಪಾರ್ಟೆಂಟಾ? ಅಮೌಂಟ್ ಇಂಪಾರ್ಟೆಂಟ್ ಆಗಲ್ಲ ಕಣೆ, ಯಾವತ್ತೇ ಇದ್ರು ಟೈಮ್ ಮುಖ್ಯ. ನನ್ನ ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಈ ವಾಚ್ ಕಟ್ಕೊಂಡಿದ್ದೀನಿ. ಹೌದಾ? ಹಂಗಾರೆ ಬಿಡು, ನನ್ನ ಟೈಮ್ ಚೆನ್ನಾಗಿದೆ ಅಂತ ಅರ್ಥ. ಏನಕ್ಕೆ ಕೇಳಿ, ನಿನ್ ಜೊತೆ ಇದೀನಲ್ಲ. ಸರಿ, ಟಿಕೆಟ್ ತಗೊಳ್ಳೋಣ. ಒಂದು ಟಿಕೆಟ್ 80 ರೂಪಾಯಿ. ಇವತ್ತೆಲ್ಲ ಇವಳೇ ಪೇ ಮಾಡ್ತಿರೋದು. ಇವಳದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಇವಳಿಗೆ ಎಷ್ಟು ಕೊಟ್ಟಿದ್ದು ಕಾಸು? 5,000 ಇವಳಿಗೆ ಕೊಟ್ಟಿರೋದ್ರಿಂದ ಈ ಸಲ ಇವಳೇ ಪೇ ಮಾಡ್ತಾ ಇದ್ದಾಳೆ. ಓಕೆ, ದೂರ ಇಡ್ಕೋ. ನೋಡಿ ಹೆಂಗ್ ಒಂದು ಸ್ಕ್ಯಾನ್ ಮಾಡಕ್ ಬರ್ತಲ್ಲ ಇವಳಿಗೆ. ತೊಳೆಗ ನನ್ ನಿಜ ಹೋಗ್ಬಾರ್ದೈತಿ ಇವಾಗ. ಕಣ್ಣಲ್ಲಿ ನೀರು ಈ ರೇಂಜಿಗೆ. ಸಾರಿ ಕಡೆ ಅಳ್ಬೇಡ ಕಡೆ. ಆಯ್ತು ನೋಡಿ ಅಳ್ತಾಳೆ. ಅಲ್ಲಿ ಯಾರಾದ್ರೂ ಹೋಗ್ತಾರಾ? ಬುದ್ಧಿ ಇರ್ಬೇಕಾ? ಅಲ್ಲಿ ಹಂಗ ಹೋಗಂಗಿಲ್ಲ ಕಣೆ, ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ನೋಡೋದು ಮೇಲ್ಗಡೆ ಜಾಗ ಐತೈತಾನೆ. ಇಷ್ಟು ಜನ ಹೋಗೋರೆ. ನೀನ್ ಕೆಳಗಡೆ ಹೋಗ್ತೀನಿ ಅಂದ್ರೆ ನೋಡ್ತವ್ರೆ. ಏನ್ ನೋಡಿದ್ರೆ ಏನು? ಇದನ್ನ ತಗೊಂಡ್ ಹಂಗೆ ಚುಚ್ಬಿಡಿ. ನಿನಗೆ ಫಸ್ಟ್ ಚುಚ್ಬೇಕು ಅದನ್ನ. ಚುಚ್ತಾರೆ ನಿನಗೆ. ಅಲ್ಲಿ ಹೆಂಗಿದೆ ಇದು? ಸಖತ್ತಾಗಿದೆಯಲ್ಲ. ನಾನು ಆಲ್ರೆಡಿ ನೋಡಿದೀನಿ, ಇನ್ನೇನ್ ನೋಡ್ಲಿ? ಹೇಳಿದ ಕೆಲಸ ಒಂದಾದ್ರೂ ಕರೆಕ್ಟ್ ಆಗಿ ಮಾಡ್ತೀಯಾ? ಅಲ್ಲಿ ನೋಡೋದು, ಅಲ್ಲಿ ಮೇಲ್ಗಡೆ ಹೋಗೋ ಅವಶ್ಯಕತೆ ಇದೆಯಾ? ಕೆಳಗಡೆ ನೋಡ್ತಾರೆ. ಇಲ್ಲ, ನಾನು ಮೇಲ್ಗಡೆ ನೋಡ್ತೀನಿ. ಗೈಸ್, ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಅವತಾರ್ ಮೂವಿ ನೋಡಿದ್ದೆ. ಅದನ್ನ ಇವತ್ತ ನಾನು ಇಲ್ಲಿ ನೋಡ್ತಾ ಇರೋದು. ಗೈಸ್, ಅವತಾರ್ ಮೂವಿಲಿ ಯಾವ ತರ ಸೆಟಪ್ ಇದೆ, ಸೇಮ್ ಅದೇ ತರನೇ ಸೆಟಪ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ, ನನಗಂತೂ ಇಷ್ಟ ಆಯ್ತು. ನಿನಗೇನು ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು. ನಾನು ಆಲ್ರೆಡಿ ನೋಡಿದೀನಿ. ಸೇಮ್ ಇದೇ ತರದ್ ನೋಡಿದ್ಯಾ? ಅವತಾರ್ ಮೂವಿ ನೋಡಿದೀನಿ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ. ಅವತಾರ್ ಮೂವಿ ನೋಡಿದ್ಯಾ? ಬಟ್ ರಿಯಲ್ ಆಗಿ ಈ ತರ ಸೆಟಪ್ ಎಲ್ಲಾದ್ರೂ ನೋಡಿದ್ಯಾ? ಇದೇ ಫಸ್ಟ್ ಟೈಮ್ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಮೂವಿಲಿ ಹೆಂಗಿದೆ ಸೇಮ್ ಅದೇ ತರನೇ ಇಲ್ಲಿ ರಿಯಲ್ ಆಗಿ ಮಾಡೋರೆ. ತಲೆ ಅಲ್ಲಾಡಿಸ್ತಾ ಇರೋದ್ರಿಂದ ಹಿಡಿದು ಕೈ ಅಲ್ಲಾಡಿಸ್ತಾ ಇರೋದು ಅಷ್ಟೇ, ಕೈ ತಲೆ ಅಷ್ಟೇ ಅಲ್ಲಾಡ್ತಾ ಇರೋದು. ಅವ್ರೆ ಚೆನ್ನಾಗಿದೆ. ವಾವ್, ಏನ್ ಸಕ್ಕತ್ತಾಗಿದೆಯಲ್ಲ ಜನ. ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ. ಹೌದು, ಸಖತ್ ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ. ಬಾ, ನನ್ಗೆ ಏನಾದ್ರೂ ಇಲ್ಲಿ ಕೊಡ್ಸುವಂತೆ. ಇಲ್ಲ. ಓ, ಇವಾಗ ನನ್ನ ಜಾಬ್ ಎಲ್ಲ ಖಾಲಿ ಆಗುತ್ತೆ. ಯಾರಾದ್ರೂ ಓಪನ್ ಮಾಡ್ತಾರೇನೆ? ಕಾಸು ಕೊಟ್ಬಿಟ್ಟು ಓಪನ್ ಮಾಡ್ಬೇಕು. ಅಲ್ಲ, ಏನಿದು ಅಂತ ಅಲ್ಲಿ ನೋಡು. ಓಪನ್ ಮಾಡ್ತಾನೆ ಕೈಸು ಓಪನ್ ಮಾಡ್ಬಿಟ್ಟು ಅಲ್ಲಿ ನೋಡ್ತಾಳ. ಅಣ್ಣ ನೋಡ್ತಲ್ವ ಆ ಅಣ್ಣ ನೋಡಿದ್ರು ಆಕ್ಚುಲಿ. ಇದು ಯಾರಾದ್ರೂ ಟ್ರೈ ಮಾಡಿದ್ದೀರಾ ಅಂತ ನನ್ಗೆ ಹೇಳಿ. ಇದು ಮಾಡಿದ್ರೆ ತುಂಬಾ ಅಂದ್ರೆ ಅಲ್ಲಿ ಇರೋದು ಪರ್ಚೇಸ್ ಮಾಡ್ಬಿಟ್ಟು ನೀನು ಆಟ ಆಡೋದಕ್ಕೆ. ನೀನು ಪರ್ಚೇಸ್ ಮಾಡ್ದೇನೆ ಇದನ್ನ ತೆಗ್ದ್ಬಿಟ್ಟು ಓಪನ್ ಮಾಡೋದು, ಆಮೇಲೆ ಇದನ್ನ ತಿರುಗಿಸೋದು, ಅವೆಲ್ಲ ಮಾಡಿದ್ರೆ ಎಷ್ಟು? 20 ರೂಪಾಯಿನ 30 ರೂಪಾಯಿನ ಕೇಳೋದು ಇದೆಲ್ಲ? ಇದಾ ಕೇಳು. 20 ರೂಪೀಸ್ ಅಷ್ಟೇ ಅನ್ಸುತ್ತೆ. ಎಷ್ಟಿದು? 50 ರೂಪಾಯಿ. 50 ರೂಪಾಯಿ. 15 ಅಂದಿದ್ದವರು. 15 ಅಲ್ಲ, 50 ರೂಪೀಸ್. 50 15 ರೂಪಾಯಿ ಯಾರೇ ಕೊಡ್ತಾರೆ ನಿಮಗೆ? ಹೀಗೆ ಮಾಡಿದ್ಯಾ ನೀನು? ಜಾತ್ರೆಲೆಲ್ಲ ತುಂಬ ಫೇಮಸ್ಸು, ಮತ್ತು ಎಲ್ಲ ಜಾತ್ರೆಲ್ಲೂ ಇರುತ್ತೆ. ಸ್ವಲ್ಪ ಸೈಡು ಎಷ್ಟಕ್ಕ? 50 ರೂಪಾಯಿನಾ? ಯಾವುದಾದ್ರೂ ಒಂದು ಬಂದೇ ಬರುತ್ತಾ ಐಟಮು? ಹೌದಾ ಗೈಸ್, ಇವಾಗ ಟಾರ್ಗೆಟ್ ಯಾವುದಕ್ಕೆ ಇಕ್ಕೋಣ? ಟಿವಿಗೆಲ್ಲಣ? ಟಿವಿ ಬೇಡ, ಇದೆಯಲ್ಲ ಆಲ್ರೆಡಿ. ಟಿವಿದು ಎಷ್ಟು ನಂಬರು? 36ಆ? ಓಕೆ. ಹೀಗೆ ಸೊ ನೋಡೋಣ, ಯಾವ್ದಾರು ಒಂದು ಟ್ರೈ ಮಾಡೋಣ ಅಷ್ಟೇ. ಇಲ್ಲಿಂದಾನೆ ಬಿಡ್ಬೇಕಾ? 3 ಬಿತ್ತು, 4 ಬಿತ್ತು. ಅಲ್ಲಿ 4 ತಿರ್ಗಾ 4 ತಿರ್ಗಾ 4 3 4 ಏನು ಬರುತ್ತಕ್ಕ? 22 ಗೈಸ್. 22 ಏನೋ ಬಂದಿದೆ ಗಿಫ್ಟು.
ಇದಾ 50 ರೂಪಾಯಿಗೆ ಗೆದ್ದಿರೋದು ಗೊತ್ತಾ ಕಿವಿ ಕ್ಲೀನ್ ಮಾಡ್ಕೊಳಕ್ ಮಾಡ್ಕೊಂಡಿಲ್ಲ ಅಂತ ಕೊಟ್ಟಿರೋದು. ನೀನೊಂದ್ಸಲ ಆಡು, ನೀನೇನು ಗೆಲ್ತೀನಿ ನನಗೆ ಆಡಿ. ಇವಾಗ ಯಾವ್ದಾರ ಒಂದು ಟಾರ್ಗೆಟ್ ಇಟ್ಕೋಬೇಕಾರೆ ನೀನು 4 ಇನ್ನೊಂದ್ಸಲ 4ಗೆ ಹಾಕು. ಓ 4 ಫುಲ್ಲು ಬರೀ 4ಗೆ ಹಾಕು. ಹೋಯ್ತು 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 ಹೋಯ್ತು. ಅಯ್ಯೋ 3ಗೆ ಹೋಯ್ತು. ಹೋಯ್ತು ಹೋಯ್ತು. ಓ ಬರೇ ಹೋಯ್ತು. ನೀನು 3 ಒಂದು ಹಾಕ್ಬಾರ್ದಿತ್ತು ಜನ. ಓ 23 ನಿನ್ಗೇನೋ ಕ್ಲಿಪ್ ಕೊಡ್ತಾರ ಕಡೆ ಕ್ಲಿಪ್ಪಾ ಮಜಾ ಮಾಡು. ಎರಡು ಮನೆಗೆ ಇಟ್ಕೊಂಡು ಇಟ್ಕೊಂಡು ಮಜಾ ಏನ್ ಮಾಡು. ಮಾಡ್ಲಿ? ಎರಡು ಮನೆಗೆ ಇಟ್ಕೊಂಡು ಮಜಾ ಮಾಡು. ಆಗಿದೆ 100. 100 ಆಗಿದೆ. ಅವಾಗಲೇ ಫಸ್ಟ್ ಪೇ ಮಾಡ್ಬಿಡಿ ಆಡೋಕ್ಕೂ ಮುಂಚೆನೆ ನಾವು. ಏನ್ ಎರಡು ಯೂಸ್ ಇಲ್ಲ, ನಮ್ಮ ಮನೆಗೆ ಯೂಸ್ ಆಗುತ್ತೆ ಅಷ್ಟೇ. ಏನು ಎಷ್ಟಣ್ಣ? ಈ ಬಾಲಲ್ಲಿ ಚುಂಬಿಡಿದ್ರೆ ಸಿಗುತ್ತೆ. ಬಾಲಲ್ಲಿ 200 ರೂಪಾಯಿ ಕ್ಯಾಶ್ ಕೊಡ್ತೀವಿ. ಲೇಡೀಸ್ ಇಲ್ಲಿಂದ ಆಡ್ಬೋದು. ಎಷ್ಟು? ಟ್ರೈ ಮಾಡಿ 50 ರೂಪಾಯಿ. ಟ್ರೈ ಮಾಡೋಣ. ಟ್ರೈ ಮಾಡ್ತಾ ಇದೀವಿ. ಅಯ್ಯೋ ಒಂದು ಬಾಲ್ 50. ಬೇಡ ಬಿಡಿ ಸಾಕು. ಇಲ್ಲಿಂದ ಆಡ್ಬೋದು. ಅವಳು ಹೊಡೆಯಲ್ಲ, ಅವಳು ಗೊತ್ತು. ಇವಳು ಟ್ರೈ ಮಾಡ್ತಾಳಂತೆ. ಒಳಗಿಂದ ಬಕ್ಕೊಂಡು ಹೋಗ್ಬಿಡು. ಹೊಡೆದ್ರೆ 200 ರೂಪಾಯಿ, ಹೊಡೆದ್ರೆ 200 ರೂಪಾಯಿ. ಇಲ್ಲಿಂದನಾ? ಇನ್ನು ಮುಂದೆ ಅಲ್ಲಿ ಇದೆಯಲ್ಲ, ಅಲ್ಲಿಗೆ ಗ್ಯಾಪ್ ಅಲ್ಲಿಂದ. ರೆಡಿ? 200 ರೂಪಾಯಿ. 1 2 3 ಗೊತ್ತಿಲ್ಲ. ಹೊಡಿ. ಚೊಂಬರ್ದ್ರ ಪ್ರೈಸ್ ಹೊಡೆದ್ರೆ 200 ರೂಪಾಯಿ. ಫುಲ್ಲು ಬಿಡಬೇಕು. ಚೊಂಬರ್ದ್ರ ಪ್ರೈಸ್. ನಾನು ಹೋಗಿ ಹಾಕ್ಸ್ಬಿಟ್ಟೆ, ಇವಳು ಹೋಗಿ ಹಾಕ್ಸ್ಬಿಟ್ಲು. ಆಡಕ್ಕೆ ಬಂದಿಲ್ಲ ನಮಗೆ. ಗೈಸ್ ನೋಡಿ, ಒಳ್ಳೆ ಬಿಸ್ನೆಸ್. ನಾವು ಈ ಥರದೊಂದು ಹಾಕೋಬೋಣ. ಹಾಗೆ ಬಾ 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 ಹೋಗ್ಬಿಟ್ಟು ಬಾ. ಹುಷಾರಾಗಿ ಬಾ ಜನ. ಏನೋ ಏಟ್ ಗಿಟ್ ಮಾಡ್ಕೊಂಬಿಟ್ಟಿಯಾ? ಅಯ್ಯೋ, ನೀನೇ ಹೊಡೆದಿದ್ಯಾ ಅವಾಗಿಂದ? ನಾನು ಇಲ್ಲಿ ಲೇಟ್ ಹೊಡೆದಿರೋದೇ 2 ಸಲ ಅಲ್ಲಿ. ಓವರ್ ಆಗಿ ಆಡ್ತೀನಿ. ಹೊಡಿಬಾರ್ದು ನಂಗೆ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಗನ್ ತಗೊಂಡು ಶೂಟ್ ಮಾಡ್ತೀಯಾ? ನಿನ್ಗೆ ಶೂಟ್ ಮಾಡ್ತೀನಿ. ನಿನ್ಗ ಫ್ರೀ ಅಂತ ನೋಡು ಜನ. ಬ್ಲಾಗ್ ಮಾಡ್ತಾ ಇರೋದಕ್ಕೆ ಫ್ರೀ ಅಂತೆ. ಹೋಗು ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ನಡಿ. ಇದೇನಿಲ್ಲ, ಜಸ್ಟ್ ಸುಮ್ಮನೆ ಆಡೋದಷ್ಟೇ. ಅಣ್ಣ ಜಾನಿಗೆ ಫ್ರೀಯಾಗಿ ಕೊಡ್ತಾವ್ರೆ ಆಡೋದಕ್ಕೆ ಅಂತ. ಕ್ಲೀನಾಗಿ ಗುರಿ ನೋಡಿ, ಸುಮ್ಮನೆ ಎಲ್ಲೋ ಹಿಡ್ಕೊಂಡು ಹೆಂಗೋ ಹೊಡಿಯೋದಲ್ಲ. ಕ್ಲೀನಾಗಿ ಹಿಡ್ಕೊ, ಗುರಿ ಮಾಡು, ಗುರಿ ಇಕ್ಕೋ. ಅಲ್ಲೆಲ್ಲ ಹೊಡಿತಿದ್ಯಾ? ಇಲ್ಲಿರೋದಲ್ವಾ, ನಂಗೆ ಗೊತ್ತಾಗ್ತಾನೆ ಇಲ್ಲ ಇದು. ಕ್ಲೀನಾಗಿ ಹಿಡ್ಕೊ. ಇರು ಹಂಗಲ್ಲ ಅಲ್ಲ, ಬೇರೆ ಕಡೆ ಹೋಗುತ್ತೆ. ನೋಡೋದು ಕ್ಯಾಮ್ರಾ ಗುರಿ ಇಕ್ಕೋ. ಹೊಡಿ. ಹಿಂಗೆ ಹೊಡೆದಿದ್ದು ನೋಡ್ದಾ? ಏನು ಬರಲ್ಲ. ಒಂದೇ ಒಂದು ಹೊಡೆದು, ಅದು ನಾನು ಹೆಲ್ಪ್ ಮಾಡಿದ್ಕೆ, ಇಲ್ಲ ಅಂದ್ರೆ ಹೊಡಿತಾನೆ ಇರಲಿಲ್ಲ. ಆಯ್ತು. ಹೊಡೆದ್ನಾ? ಒಂದು ಹೊಡೆದ್ನಾ? ಆಗಿಲ್ಲ. ಹೊಡೆದಿ ಗೀತಾ, ಥ್ಯಾಂಕ್ಸ್ ಬ್ರೋ. ಓಕೆ ಬ್ರೋ, ಯೂಟ್ಯೂಬಲ್ಲಿ ಬರುತ್ತೆ ನೋಡಿ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ನಾವೆಲ್ಲ ಚಿಕ್ಕವರಿರ್ಬೇಕು, ಅನಿಸ್ತಿದೆ. ಆಡ್ಬೇಕು ಅನ್ಸಿದ್ಯಾ? ಬಾ ಹೋಗೋಣ ಮಾತಾಡೋಣ. ಗೈಸ್ ಎಲ್ಲದಕ್ಕೂ ಇವಳೇ ಪೇ ಮಾಡ್ತಾಳೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಜನು. ಆಮೇಲೆ ಹೆಂಗೂ ಕೊಡ್ತೀರಲ್ಲ. ನಾನು ನಿನಗೆ ವಾಪಸ್ ಕೊಡೋದು ಕನ್ಸ್ಕೊಂಡು ಕುತ್ಕೊಂಡು. ಗೈಸ್ ಲೈಫಲ್ಲಿ ಫಸ್ಟ್ ಟೈಮು ಜಾಯಿಂಟ್ ಫೀಲಲ್ಲಿ ಆಟಾಡ್ತಾ ಇರೋದು. ನಾನು ಇದಕ್ಕೂ ಮುಂಚೆ ಎಲ್ಲ ತುಂಬ ಸಲ ನೋಡಿದ್ದೀನಿ ಜಾತ್ರೆಗಳಲ್ಲೆಲ್ಲ, ಆದರೆ ಆಡಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಅದು ಜಾನ ಜೊತೆ ಆಡ್ತಾ ಇದ್ದೀನಿ. ಓ ಏನಿದು ಇಷ್ಟೊಂದು ದುಡ್ದು, ಸಕ್ಕದಾಗೈತೆ ಅಣ್ಣ. ಫುಲ್ ಸೇಫ್ಟಿ ತಾರೆ. ಫುಲ್ ಸೇಫ್ಟಿ. ಸೇಫ್ಟಿ ನಯ್ಯೆ. ಕುತ್ಕೊಂಡಿದ್ದ ತಕ್ಷಣ ಆನೆ ಹೋಗ್ಬಿಟ್ರು, ಶುರು ಮಾಡಿದ್ರು. ಇಡೀ ಕೆಂಗೇರಿ ನೋಡೋಣ ಇವಾಗ. ಹಿಡ್ಕೊಳ್ಳೆ. ಇಲ್ಲಿಂದ ನೀವು ನೋಡ್ಬೇಕು, ಫುಲ್ ಕೆಂಗೇರಿ ಕಾಣ್ತಿದೆ ನೋಡಿ. ಫಸ್ಟ್ ಟೈಮ್ ಅಲ್ವಾ, ಒಂಥರ ತಲೆ ಸುತ್ತಂಗಿ ಏನೋ ಒಂಥರ ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗಿ ಅನಿಸ್ತಿದ್ಯಾ? ಫುಲ್ ಖುಷಿ ಆಗ್ತಿದೆ ಒಂಥರ. ಇದಕ್ಕೂ ಮುಂಚೆ ಆಡಿದಾನೆ ಇದು ಜಾಯಿಂಟ್ ಫೀಲ್? ಇದೇ ಫಸ್ಟ್ ಟೈಮ್. ಏನು ಅನಿಸ್ತಾ ಇಲ್ಲ ನಿನ್ಗೆ? ಖುಷಿ ಆಗ್ತಿದೆ. ಇನ್ನು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಬೇಕು ಗೊತ್ತಾ. ಕೆಳಗಡೆ ನೋಡು, ಕೆಳಗಡೆ ಅದು ತಲೆ ಸುತ್ತುತ್ತೆ ಗೊತ್ತಾ. ತಲೆ ಸುತ್ತೈತೆ. ನನಗೆ ಖುಷಿ ಆಗ್ತಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಾರು ಇಲ್ಲ ಇಲ್ಲಿ, ನಾವು ಇಬ್ರೇ ಇರೋದು. ಈ ಜಾಯಿಂಟ್ ವೀಲ್ ಅಲ್ಲಿ ಫುಲ್ ಇರೋದೇ ನಾವಿಬ್ರು. ಭಯ ಆಯ್ತೈತೆ, ಆದ್ರೆ ನಾವು ನೋಡ್ಬೇಕಾದ್ರೆ ಯಾರು ಇಲ್ಲ. ಯಾರಾದ್ರೂ ಇದ್ದಾರೇನೋ ಅನ್ಕೊಂಡಿದ್ದೆ. ಇಲ್ಲ, ಯಾರು ಇಲ್ಲ ನೋಡು. ಯಪ್ಪ, ಬರ್ತಾ ಸ್ಪೀಡ್ ಆಗಿ ಹೋಯ್ತು ಜಾನು, ಭಯ ಆಯ್ತೈತೆ. ಗೈಸ್, ನೀವ್ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಹೇಳಿ, ನನ್ಗೆ ಇದಂತೂ ತುಂಬಾ ಇಷ್ಟ ಆಯ್ತು. ಹೌದು ಗೈಸ್, ಕಮೆಂಟ್ ಮಾಡಿ ನೀವು ಯಾರಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ. ಓ ಬಸ್ ಸ್ಟ್ಯಾಂಡ್ ಎಲ್ಲ ಕಾಣಿಸ್ತಿದೆ ಮೇಲ್ಗಡೆಯಿಂದ. ಟಾಪ್ ಆಂಗಲ್ ಇಂದ ಯಾರಾದ್ರೂ ಬಸ್ ಸ್ಟ್ಯಾಂಡ್ ನೋಡಿಲ್ಲ ಅಂದ್ರೆ ಕೆಂಗೇರಿ ನೋಡ್ಕೊಂಬಿಡಿ. ಓ ಕರೆಕ್ಟಾಗಿ ಇಲ್ಲಿಗೆ ಬಂದು ಸ್ಟಾಪ್ ಆಯ್ತು. ಸಕ್ಕದಾಗಿತ್ತಲ್ಲ? ಹೇಗಿತ್ತು ಜನ ಎಕ್ಸ್ಪೀರಿಯನ್ಸ್? ಒಳ್ಳೆ ತಲೆ ಹೊಡ್ಕೊಂಡ್ಬಿಡ್ತು.
ಒಳ್ಳೆ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಮ್ಗೆ ಒಂಥರ ಏನೋ ಸ್ಪೆಷಲ್ ಅಂತ ಅನ್ಸ್ತಿದೆ. ಆಲ್ರೆಡಿ ಮಾಡಿರೋರ್ಗೆ ಏನೋ ಅನ್ಸುತ್ತೆ. ಏನು ಅನ್ಸುತ್ತಾ ಏನೋ ಗೊತ್ತಿಲ್ಲ. ನಾನು ಆಡಲ್ಲ, ನೀನು ಒಬ್ಳೆ ಆಡು. ನೀನು ಬಾ. ನೀನು ಆಡಂಗಿಲ್ಲ ಆಡು. ಚಿಕ್ಕ ಹುಡುಗರು ಆಡೋದು ಅದನ್ನ. ಏನಿಲ್ಲ, ಎಲ್ರು ದೊಡ್ಡವರೇ ಆಡ್ತಲ್ವಾ ಅಲ್ಲಿ. ಹೌದಾ? ನಿನ್ಗೂ ಸೇರ್ ಪೇ ಮಾಡಿ. ಇಲ್ಲ ನಾನು ಬರಲ್ಲ ನಾನು ಬರಲ್ಲ ಪ್ಲೀಸ್. ಇಲ್ಲ ಇಲ್ಲ ನೋ ಆಗಲ್ಲ ಕಡೆ ನನ್ನ ಕೈಲಿ. ಒಂದಕ್ಕೆ ಎದ್ರಕೊಬಿಟ್ಟ. ಆಗ್ಲೇ ಒಂದಕ್ಕೆ ಫುಲ್ ಸ್ವಲ್ಪ ತಲೆ ಗಿರ್ರಂತೈತೆ, ಅದಕ್ಕೆ ಗೈಸ್ ಪೇ ಮಾಡೇ ಬಿಟ್ಲು 200 ರೂಪಾಯಿ. ಬೇಡ ಅಂತ ಇದ್ರು ಕೇಳ್ತಾ ಇಲ್ಲ. ಗೈಸ್ ನನ್ಗೆ ಇಷ್ಟ ಇಲ್ಲ ಅಂದ್ರೂ ಇವಳೆ ಓಣ ಅನ್ಕೊಂಡು ಕರ್ಕೊಂಡು ಹೋಯ್ತಾ ಇದ್ದಾಳೆ. ಸರ್ ಬಂದಿದಾರ ಗೈಸ್, ಹಿಂದೆ ಕಡೆ ಅವಳ ಆಫೀಸ್. ಆಕ್ಚುಲಿ ಇವತ್ತು ಬಂಕ್ ಹಾಕ್ಬಿಟ್ಟಿದ್ದಾಳೆ ಆಫೀಸ್. ನೋಡಿ ಗಿಂಟವಳೆ ಒಂದೇ ಸಲ. ಸುಮ್ಮನೆ ಯಾಕೆ? ಆಕ್ಚುಲಿ ಇವತ್ತು ಇವಳು ಬಂಕ್ ಹಾಕ್ಬಿಟ್ಟಿದ್ದಾಳೆ. ಬಂಕ್ ಹಾಕ್ಬಿಟ್ಟು ಇವತ್ತು ಇಲ್ಲಿ ಬಂದಿರೋದು. ಅದಕ್ಕೆ ಆಫೀಸರ್ ಬಂದು ಇಟ್ಕೊಂಡ್ಬಿಟ್ಟಾರೆ. ಅಣ್ಣ ಲಾಕ್ ಮಾಡ್ದ ಇವಾಗ. ಯಾರಂತೂ ಇವತ್ತು ಲಾಕು ಶುರು ಆಯ್ತು. ಇವಾಗ ಶುರು ಆಯ್ತು. ಜಾನು ಸರ್ ನೋಡಿದ್ರೆ ಏನು ಅಷ್ಟೊಂದು ಏನು ಮಜಾ ಕೊಡ್ತಾ ಇಲ್ಲ ಇದು. ಆಕ್ಚುಲಿ ಅದು ಸಕ್ಕತ್ತಾಗಿತ್ತು. ಮಜಾ ಕೊಡ್ತಾ ಇಲ್ಲ. ಜಾನು ನಿಮ್ ಸರ್ ಎದುರ್ಕೊಂಡ್ಬಿಟ್ಟಾರ ಕಡೆ. ಜಾನು ನಿಮ್ ಸರ್ ಫುಲ್ ಎದುರ್ಕೊಂಡ್ಬಿಟ್ಟಾರೆ. ಗೊತ್ತಾ ಮಾಡ್ತಾರ. ಯಪ್ಪ ನನ್ ತಲೆ ಸುತ್ತೈತೆ. ಜನ ಹೇಗಿತ್ತು? ಚೆನ್ನಾಗಿಲ್ಲ ಅಂತಿದಲ್ಲ. ಚೆನ್ನಾಗಿತ್ತು. ಯಾವ್ದೇ ಆಗ್ಲಿ, ಅದಕ್ಕೆ ಯಾವ್ದನ್ನು ನೋಡ್ತಾರೆ ಜಡ್ಜ್ ಮಾಡ್ಬಾರ್ದು ಚೆನ್ನಾಗಿಲ್ಲ ಅಂತ. ಮಾಡ್ಬಾರ್ದು ಅಂತನಾ? ಅಂಡರ್ ಎಸ್ಟಿಮೇಟ್ ಅದನ್ನೇ ಹೇಳ್ತಾರದು. ಮಾಡಲ್ಲ ಇನ್ಮೇಲೆ. ನಿಮ್ ಸರ್ನ ಮಾತಾಡ್ಸ್ಬಿಟ್ ಬಾ. ಗಾಯ್ಸ್, ಈ ಗೇಮ್ ಅಂತೂ ನೆಕ್ಸ್ಟ್ ಲೆವೆಲ್ ಥ್ರಿಲ್ಲು. ನೋಡೋದಕ್ಕೆ ಮಾತ್ರ ಹಂಗೈತೆ ಚಿಕ್ಕ ಹುಡುಗರು ಆಡೋದು ಅಂತ, ಆದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ. ಜನ ನಿಜವಾಗ್ಲೂ ಹೇಳು, ನಿಂಗೆ ಆ ಗೇಮ್ ಇಷ್ಟ ಆಯ್ತಾ, ಈ ಗೇಮ್ ಇಷ್ಟ ಆಯ್ತಾ? ಜಾಸ್ತಿ ಇದೆ ಇಷ್ಟ ಆಗಿದೆ. ಯಾವ್ದು ಇದಾ? ಇದು. ಹೌದು ನೋಡಿ, ಇದೇ ಇಷ್ಟ ಆಗಿದ್ದು. ನನಗೂ ಅಷ್ಟೇ ಇದೇ ಇಷ್ಟ ಆಗಿದೆ. ನೋಡೋದಕ್ಕೆ ಸಖತ್ತಾಗಿರೋದು ಅದು. ಬಟ್ ಅಷ್ಟೊಂದೇನು ಆರೆಂಜಿಗೆ ಏನು ಮಜಾ ಕೊಟ್ಟಿಲ್ಲ. ಅಂದ್ರೆ ಅದು ಚೆನ್ನಾಗಿತ್ತು, ಬಟ್ ಸ್ಪೀಡ್ ಇರ್ಲಿಲ್ಲ. ಸ್ಪೀಡ್ ಇದೆ. ಚಿಕ್ಕ ಹುಡುಗರು ಆಡೋದು ಇವಳು ಆಡ್ಬೇಕಂತೆ. ಕೇಳಿ ಬಿಡ್ತಾರ ಅಂತ. ಬೇಡ. ಆಡ್ಬೋದಾ? ಇಲ್ಲ ಅವ್ರು ಇಲ್ಲ ಅಂತಾರೆ. ಚೆನ್ನಾಗಿ ನಿಂತೆ ಜನ. ಆಯಿಲ್ ಅಲ್ವಾ, ಅದೇನ್ ತಿಂತ್ಯಾ? ಇಂಜಿನ್ ಆಯಿಲ್ ಅದು, ಆಯಿಲ್ ಅಲ್ಲ. ಹೆಂಗ್ ಆಗ್ಬಿಟ್ಟಿದೆ ನೋಡಿ ಕಲರ್ ಅದು. ಅಪ್ಪ ಆಯಿಲ್ ಅಲ್ಲ, ಇಂಜಿನ್ ಆಯಿಲ್ ಅದು. ಇಲ್ಲಿ ತಿನ್ಬೇಕು ಅಂತ ಏನು ಅಷ್ಟು ಮನಸ್ಸೇ ಬರ್ತಲ್ಲ. ಆ್ಯಕ್ಚುಲಿ ಐಸ್ ಕ್ರೀಮ್ ಅನ್ಸೋದಿದೆ. ಐಸ್ ಕ್ರೀಮ್ ಅದು ನಾನು ಐಸ್ ಕ್ರೀಮು ಬೇಡ. ಬೇಡವಾ? ಓಕೆ ಅಣ್ಣ, ಒಂದು ಮ್ಯಾಂಗೋ ಚುರ್ಮುರಿ ಕೊಡಿ. 60 ರೂಪಾಯಿ ಅಂತೆ, 60 rupees. ಹೇಗಿದೆ ಫುಡ್ ರಿವ್ಯೂ ಕೊಡು. ನಿಜ ಹೇಳ್ಬೇಕು ಅಂದರೆ 60 ರೂಪಾಯಿ ವರ್ತಿಲ್ಲ, ಮತ್ತು ಅಷ್ಟು ಚೆನ್ನಾಗಿಲ್ಲ. ವೇಸ್ಟ್ ಇದು, ವರ್ತಿಲ್ಲ, ವೇಸ್ಟ್. ಫುಡ್ ರಿವ್ಯೂ ಇರೋದನ್ನ ಹೇಳ್ಬೇಕಲ್ವ ನಾವು. ಇಲ್ಲೆಲ್ಲ ಬಂದು ಆ ಥರ ಎಲ್ಲ ಹೇಳ್ಬಾರ್ದು. ಇಲ್ಲೆಲ್ಲ ಬಂದು ಹೇಳೋದಲ್ಲ, ನಮ್ಗೆ ಅನ್ಸಿದ್ನ ನಾವು ಹೇಳಿದ್ದೀವಿ ಅಷ್ಟೇ. ಪುಟ್ಟ ಇದೆರಡನ್ನು ಇಟ್ಕೊಂಡು ಏನಾರು ಕೊಡ್ತೀಯ ನಿಮ್ಮ ಅಂಗಡಿಲಿ? ಇದೆರಡು ಏನಕ್ಕೂ ಬರಲ್ಲ ಅಂತೀರ? ಹೇಗಿದೆ? ಚೆನ್ನಾಗಿಲ್ಲ. ಉಪ್ಪೇ ಹಾಕಿಲ್ಲ. ಹೇಳ್ಬೇಕು ತಾನೆ ಅದನ್ನ. ಹಾಕಿದ್ದಾರೆ ಉಪ್ಪು. ಹಾಕಿಲ್ಲ. ನಾನು ಹುಡುಗನಿಗೆ ಕೊಡಿಸ್ಬೇಕಂತ. ಒಂದು ಕೊಡಿ ಇವ್ರಿಗೆ, ಕೊಡಿ ಅವರು ಪೇ ಮಾಡ್ತೀನಿ. ಸಾಲ್ಟ್ ಹಾಕಿಲ್ಲ. ನಮ್ಮ ಜಾನು ಅಲ್ಲಿದ್ದಾಳೆ ಕ್ಯಾಶಿಯರು, ಅವ್ಳು ಬಂದು ಪೇ ಮಾಡ್ತಾರೆ. ಕುಡಿ. ಜಾನು ಹೇಗಿತ್ತು ಫುಲ್ ಟೋಟಲ್ ಎಕ್ಸ್ಪೀರಿಯನ್ಸ್ ನಿಮಗೆ? ನಾನು ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಗೈಸ್ ಅಳ್ತಾಳೆ ಗೈಸ್ ಇವಳು. ಬರೀ ಅಳದೆ ಆಯ್ತು ಇವಳ್ದು. ನಾನೇನು ಮಾಡೋದೇ ಇಲ್ಲ ಇವಳಿಗೆ. ಆದ್ರೂ ಏನು ನನ್ಗೆ ಹುಚ್ಚ ಸುಮ್ಮನೆ ಆಡೋಕ್ಕೆ? ಅಲ್ಲ ಗೈಸ್, ಸುಮ್ಮನೆ ಹಿಂಗೆ ಹಿಂಡ್ದೆ ಅಷ್ಟೇ ನಾನು. ಇಲ್ಲಿ ಏನು ಹಿಂಗ್ ಮಾಡಿದ್ಯಾ ನೋಡು. ಏನಾಗೈತದು? ಇದೇನಿದು? ಅದೇನೋ ಮಿಸ್ ಆಗಿ ಗಿಂಡಿದೆ ಅಪ್ಪ. ಅದು ಒಂದೇ ಥರ ಗಿಂಡಿದ್ದು. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಪ್ ಇದೆ, ಬಟ್ ಆ ರೇಂಜ್ಗೆಲ್ಲ ಏನಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನು ತೋರಿಸ್ತಾ ಇದ್ದಾರೆ ಆ ರೇಂಜ್ಗೆಲ್ಲ ಏನಿಲ್ಲ. ಓಕೆ ಒಂದ್ಸಲ ಬಂದು ವಿಸಿಟ್ ಮಾಡ್ಬೋದು ಅಷ್ಟೇ. ಮತ್ತು ತಿಂಡಿಗಳು ತಿನ್ನಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತಿನ್ನಬೇಕು. ಸ್ವಲ್ಪ ಬೇರೆ ಥರನೇ ಇದೆ, ಅಂದರೆ ಹೈಜೀನ್ ಇಲ್ಲ. ಮತ್ತು ಹೊರಗಡೆಗೆ ಕಂಪೇರ್ ಮಾಡಿದ್ರೆ ಒಳಗಡೆ ಒಂದು 10-20 ರೂಪಾಯಿ ರೇಟ್ ಜಾಸ್ತಿ ಇದೆ. ಫುಡ್ಡು ಓಕೆ ಅಂತ ಅನಿಸ್ಲಿಲ್ಲ. ಗೈಸ್ ಫೈನಲಿ ಇವ್ರ ಮನೆ ಹತ್ರ ಬಂದಿದ್ದೀನಿ ಇವಳನ್ನ ಡ್ರಾಪ್ ಮಾಡೋದಕ್ಕೆ ಅಂತ. ಇಷ್ಟೊತ್ತವರೆಗೂ ನಮ್ಗೆ ಟೈಮ್ ಕೊಟ್ಟು ನಮ್ಮ ಬ್ಲಾಗ್ನ